ವೆಪನ್ಸ್ ಏನಾದವು? ಇವರ ಕೈಯಲ್ಲಿದ್ದ ವೆಪನ್ಸ್ ಏನಾದವು? ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋದಾಗ ತೆಗೆದಿರುವ ಒಂದು ಫೋಟೋ ಅಂತ ಏನು ಹೇಳಲಾಗ್ತಾ ಇದೆ, ಆ ಫೋಟೋದಲ್ಲಿ .303 ಗನ್ನನ್ನು ಕಾಣಿಸಿ ಇಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದೇ ಫೋಟೋದಲ್ಲಿ. ವೆಪನ್ಸ್ ಎಲ್ಲ ಎಲ್ಲಿ ಹೋದ್ವು? ನಾವು ಏನನ್ನು ಕೊಟ್ಟು ಸರೆಂಡರ್ ಆದರು ಅಂದರೆ ಹಾಕ್ಕೊಂಡು ಜಾಕೆಟ್ ಕೊಟ್ಟು ಸರೆಂಡರ್ ಆದ್ರಂತೆ. ಆಯುಧಗಳು ಈಗ ಯಾವುದೇ ಶರಣಾಗತಿ ಪ್ರಕ್ರಿಯೆ ಶರಣಾಗತಿ ಪ್ರಕ್ರಿಯೆ ಪೂರ್ಣಗೊಳ್ಳೋದಿಲ್ಲ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆಯುಧಗಳ ಶರಣಾಗತಿಯಲ್ಲಿ ಆಯುಧಗಳನ್ನು ಮುಖ್ಯಮಂತ್ರಿಗಳ ಎದುರುಗಡೆ ತಂದು ಪ್ರದರ್ಶಿಸಬೇಕು ಅನ್ನುವಂತಹ ಒಂದು ವಿಧಾನವೇ ಯಾವಾಗಲೂ ಚಾಲ್ತಿಯಲ್ಲಿರಬೇಕಾದ್ದೇನೂ ಇಲ್ಲ. ಆಯುಧಗಳನ್ನು ಅವ್ರು ಸರೆಂಡರ್ ಮಾಡಿರ್ತಾರೆ. ಅದಾದ ಮೇಲೇ ಪೊಲೀಸರು ಅವರನ್ನು ಪೂರ್ತಿ ಚೆಕಪ್ ಮಾಡಿ ಮತ್ತೆ ಮೈ ಮೇಲೆ ಬೇರೆ ಏನು ಆಯುಧಗಳಿಲ್ಲ ಅನ್ನೋದನ್ನ ಪಕ್ಕಾ ಮಾಡ್ಕೊಂಡೇ ಮುಖ್ಯಮಂತ್ರಿಗಳ ಗೃಹ ಕಚೇರಿ ತಂದು ಬಿಟ್ಟಿರ್ತಾರೆ. ಅದನ್ನು ದಾರಿನಲ್ಲಿ ಯಾವ ಹಾದಿಯಲ್ಲಿ ಆ ಪ್ರಕ್ರಿಯೆಯನ್ನೆಲ್ಲ ಪೂರೈಸಿ ತಂದಿರ್ತಾರೆ ಪೊಲೀಸರು ಇತ್ಯಾದಿ ಎಲ್ಲ ಅವರಿಗೆ ಆಡಳಿತಾತ್ಮಕವಾಗಿ ಗೊತ್ತೇ ಹೊರತು ನಾವು ಖಚಿತಪಡಿಸಿಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ ಜಯಪ್ರಕಾಶ್, ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಮ್ಯಾಗ್ಝಿನ್ ಇಲ್ದಿರೋ ಆಯುಧಗಳು ಬಂದು ಬಿಡೋದು ಅದನ್ನ ನೋಡೋದಕ್ಕಾಗ್ತಿರ್ಲಿಲ್ಲ. ಆ ಮಾತು ಬೇರೆ. ನಾನು ನಮ್ಮ ಚಿಕ್ಕಮಗಳೂರಿನ ವರದಿಗಾರರ ಹತ್ರನೂ ಚೆಕ್ ಮಾಡ್ಕೊಂಡೆ, ಸಂಬಂಧಪಟ್ಟ ಅನೇಕರ ಹತ್ರ ಚೆಕ್ ಮಾಡ್ಕೊಂಡೆ, ಯಾವುದೇ ಆಯುಧಗಳ ಸರೆಂಡರ್ ಆಗಿಲ್ಲ ಅಂತ ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇದೆ ನನಗೆ. ಈಗ ಈ ಇಡೀ ಪ್ರಕ್ರಿಯೆಯಲ್ಲಿ ಇದ್ದವ್ರು ನೀವು ಇಲ್ಲ ನಿಮಗಿರೋ ಮಾಹಿತಿ ಹಿಂಗಾಗಿದೆ ನೋಡಿ ಅಂತ ತಾವು ಹೇಳೋದಿದ್ರೆ ಹೇಳಿ. ವರದಿಗಾರರು ನಕ್ಸಲೈಟರು ಕಾಡಿಂದ ಹೊರಗಡೆ ಬಂದು ಆಮೇಲೆ ಪೊಲೀಸ್ ವಾಹನ ಹತ್ತುವ ಎಲ್ಲ ಜಾಗಗಳಲ್ಲೂ ಇವರು ಏನಾದರೂ ಹಾಜರಿದ್ದು ಆ ಮಾತನ್ನು ಹೇಳಿದ್ರ, ಈಗ ಇಲ್ಲಿ ಬಂದಾಗ ಖಾಲಿ ಕೈಯಲ್ಲಿದ್ದರು ಮುಖ್ಯಮಂತ್ರಿಗಳ ಮನೆಯಲ್ಲಿ ಅನ್ನೋದನ್ನ ಮಾತ್ರ ನೋಡಿ ಹೇಳಿದ್ರ ನನಗೆ ಗೊತ್ತಿಲ್ಲ ಸರ್. ಅವ್ರು ಗೊತ್ತಿಲ್ಲ ಸರ್, ಅವ್ರು ದಡ್ರು ಅನ್ಕೊಳ್ಳಿ. ತಾವು ಹೇಳಿ ಈಗ ಇಂತಿಂತ ವೆಪನ್ನು, ಇಷ್ಟು ಗನ್ಗಳು, ಇಷ್ಟು ಗುಂಡುಗಳು, ಇಷ್ಟು ಬಾಂಬ್ಗಳು ಇವುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅನ್ನೋದನ್ನ ತಾವು ಹೇಳಿ. ತಾವು ನಕ್ಸಲ್ ಶರಣಾಗತಿ ಪುನರ್ವಸತಿ ಅದರ ವಿವರಗಳು ಗೊತ್ತಿಲ್ಲ. ಆದರೆ ಅದು ನಕ್ಸಲ್ ಶರಣಾಗತಿ ಮತ್ತು ಪುನರಾವಸತಿ ಸಮಿತಿಯ ಎದುರುಗಡೆ ಅವ್ರ ಆಯುಧಗಳ ತಂದು ಲೆಕ್ಕ ಕೊಡಬೇಕಾದಿಲ್ಲ. ನಮ್ಮ ಕೆಲಸವೇ ಬೇರೆ ಇದೆ, ನಾವು ಪೊಲೀಸರಲ್ಲ. ನಮ್ಮ ಕೆಲಸ ಏನಿದ್ರು ಕೂಡ ಇವರ ಪುನರ್ವಸತಿಗೆ ಬೇಕಾಗಿರುವ ನೆರವನ್ನು ಸರ್ಕಾರ ಏನು ಯೋಚಿಸಿದೆ ಅದನ್ನು ಅವರಿಗೆ ಒದಗಿಸಿ ಈ ಮಧ್ಯದಲ್ಲಿ ನಾವು ಫೆಸಿಲಿಟೇಟ್ ಮಾಡೋದೇ ಹೊರತು ಎಷ್ಟು ಆಯುಧಗಳಿದ್ವು, ಎಷ್ಟು ಮ್ಯಾಗಝೈನ್ಸ್ ಇತ್ತು, ನಮಗೆ ವ್ಯಕ್ತಿಗಳು ಬಂದಿರೋದು ಲೆಕ್ಕವೇ ಹೊರತು ನಮಗೆ ಯಾರು ಲೆಟ್ರ್ ಕೊಟ್ಟಿದ್ರು 6 ಜನ ನಾವು ಆಗ್ತಿದ್ದೀವಿ ಅಂತ ಲೆಕ್ಕ ಕೊಟ್ಟಿರೋ ಆ ಜನಗಳನ್ನು ಮಾತ್ರ ನಾವು ಲೆಕ್ಕ ಇಟ್ಟು ಕರ್ಕೊಂಬರ್ತೀವಿ ಹೊರತು ನಿಮ್ಮ ಹತ್ರ ಏನೇನಿದೆ ತಂದು ನಮ್ಮ ಎದುರುಗಡೆ ಒಪ್ಪಿಸಿ ಅಂತ ಹೇಳಿದರೆ ನಾವು ಪೊಲೀಸು ಅಧಿಕಾರಿಗಳು ಅಲ್ಲ, ರೆವಿನ್ಯೂ ಅಧಿಕಾರಿಗಳು ಅಲ್ಲ, ಜಿಲ್ಲಾಧಿಕಾರಿಗಳು ಅಲ್ಲ. ಬರದೇ ಇರೋ ವಿಷಯ ನಮ್ಮ ಇತರ ಸಂಗಾತಿಗಳ ಸಹಾಯಕ್ಕೆ ಬರಲಿ ಅಂತ ಅವರು ಆಯುಧಗಳನ್ನು ಕೊಟ್ಟು ಬರೋದಾದ್ರೂ ಓಕೆನಾ? ಅವರ ಕೈಯಲ್ಲಿದ್ದ ಆಯುಧಗಳು ಪರೇಡ್ ಮಾಡುವಾಗ AK-47 ಹಿಡ್ಕೊಳ್ಳೋದು ಕಾಣಿಸುತ್ತೆ, ಆಟೋಮೆಟಿಕ್ ವೆಪನ್ಗಳನ್ನು ಹಿಡ್ಕೊಂಡಿರೋದು ಕಾಣಿಸುತ್ತೆ. 303 ಗನ್ನು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗಿರುವ ಫೋಟೋದಲ್ಲೇ 303 ಗನ್ ಇದೆ. ಸರ್ ನಾನೊಂದು ಪ್ರಶ್ನೆ ಕೇಳಬೇಕು ಅವ್ರಿಗೆ. ಇಲ್ಲ, ಅದನ್ನು ನಾನು ಗಮನಿಸಿಲ್ಲ ಮತ್ತು ನನಗದು ಗೊತ್ತಿಲ್ಲ. ಆ ರೀತಿಯಾದ ಆಯುಧಗಳ ಸಮೇತವಾಗಿ ಅವ್ರು ನಮಗೆ ಕಾಣಿಸ್ಕೊಳ್ಳಿಲ್ಲ. ಅವರು ಕಾಣಿಸ್ಕೊಂಡಾಗ ಅವರು ಬರಿಗೈಯಲ್ಲೇ ಇದ್ದರು. ಪೊಲೀಸರನ್ನ ಕೇಳಿದ್ವಿ, ನಾವು ಕರ್ಕೊಂಬರ್ತಾ ಇದ್ದೀವಿ, ಯಾವ ಪಾಯಿಂಟಿಗೆ ಕರ್ಕೊಂಬರ್ಬೇಕು ಅಂತ, ಕರ್ಕೊಂಬರ್ರಿ ಅಂತ ಹೇಳಿದರು. ಅವ್ರು ಸುಪರ್ದಿಗೆ ಕೊಟ್ವಿ. ಆನಂತರವೇ ಅವರ ಪ್ರಕ್ರಿಯೆಯನ್ನೆಲ್ಲ ಸಂಪೂರ್ಣವಾಗಿ ಮತ್ತು ಇವರಿಗೆ ತಪಾಸಣೆ ಮಾಡಿ ಇವರ ಕೈಯಲ್ಲಿ ಮೈಯಲ್ಲಿ ಯಾವುದೇ ಬಂಜಗೇರಿ ಜಯಪ್ರಕಾಶ್ ಅವರು, ಇದು ವಿಕ್ರಮ್ ಗೌಡ ಮೈಯಲ್ಲಿ ಯಾವುದೇ ಅಪಾಯಕಾರಿ ಆಯುಧಗಳಿಲ್ಲ ಅನ್ನೋದ್ರ ಮೇಲೇನೆ ಆನಂತರವೇ ಅವರು ನಮ್ಮ ಜೊತೆಗೆ ಅವ್ರನ್ನ ಕರ್ಕೊಂಬರೋದಕ್ಕೆ ಬಿಟ್ಟರು. ಜಯಪ್ರಕಾಶ್ ಅವರು, ಈ ವಿಕ್ರಮ್ ಗೌಡ ಹತ್ಯೆಯ ನಂತರ ಅಥವಾ ವಿಕ್ರಮ್ ಗೌಡ ಎನ್ಕೌಂಟರ್ನ ನಂತರ ಅವರು ನಿಮ್ಗೇನು ಅವರು ಸಂಪರ್ಕ ಮಾಡಿದ್ರಾ, ನೀವು ಕಾಡಿಗೆ ಹೋಗಿ ಅವರನ್ನು ಸಂಪರ್ಕ ಮಾಡಿದ್ರಾ? 1 ತಿಂಗಳಲ್ಲಿ ಹೆಂಗೆ ಈ ಹೃದಯ ಪರಿವರ್ತನೆ ಆಯಿತು ಏಕಾಏಕಿ? ವಿಕ್ರಮ್ ಗೌಡ ಅವರ ಹತ್ಯೆಯ ನಂತರ ಅಲ್ಲ, ಅದಕ್ಕಿಂತ ಮೊದಲು ಒಂದು ವರ್ಷಕ್ಕೆ ಜನವರಿ 24ರಿಂದಲೇ ನಾವು ಸಮಿತಿಯ ವತಿಯಿಂದ ಮುದ್ರಿತ ಪತ್ರಗಳಲ್ಲಿ ನಮ್ಮ ಮೊಬೈಲ್ ನಂಬರ್ಗಳನ್ನು ಕೊಟ್ಟು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ನೀವು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರೋದಾದರೆ ನಿಮ್ಮ ಪುನರ್ವಸತಿಗೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಅವ್ರಿಗೆ ಹೇಳಿ ಕಳಿಸ್ತಾನೇ ಇದ್ವಿ. ಅವರಿಗೆ ಅವ್ರ ಮೆಸೇಜ್ ತಲುಪಿತ್ತಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಯಾವ ನೆಟ್ವರ್ಕು ಇಲ್ಲ. ಕಡೆಗೆ ಒಬ್ಬ ಪತ್ರಕರ್ತರು ಒಂದು ದಿನ ವಿಕ್ರಮ್ ಗೌಡ ಅವರ ಹತ್ಯೆ ಆದ ನಂತರದಲ್ಲಿ 4 ದಿವಸದ ನಂತರ ಒಂದು ಮಾತು ಹೇಳಿದರು.
ಪೊಲೀಸ್ ಕೂಂಬಿಂಗ್ ಇವರು ಏನೋ ಟೀಮ್ಗಳು ಮೇಲೆ ಕೆಳಗಡೆ ಇದ್ದಾರೆ, ಮಧ್ಯದಲ್ಲಿ ಎಲ್ಲೋ ಒಂದು ಪ್ರದೇಶದಲ್ಲಿ ಇವರು ಇದ್ದಂಗಿದೆ. ನಮಗೆ ರಕ್ತಪಾತ ಮಾಡಬೇಕು ಅಂತ ಆಸೆ ಇಲ್ಲ, ಪ್ರಾಣಹಾನಿ ಮಾಡಬೇಕು ಅಂತ ಆಸೆ ಇಲ್ಲ. ಇವರು ಶಸ್ತ್ರಾಸ್ತ್ರ ತ್ಯಜಿಸೋದೇ ಹೌದಾದರೆ, ಹೋರಾಟದ ಆ ಮಾರ್ಗ ಬದಲಾಯಿಸಿಕೊಳ್ಳೋದು ಹೌದಾದರೆ, ನಮಗೆ ಅವ್ರ ಪ್ರಾಣ ತೆಗಿಬೇಕು ಅಂತ ನಮ್ಗೆ ಉದ್ದೇಶ ಇಲ್ಲ. ನಮ್ಮದು ಏನು ರಕ್ತದಾಹ ಇಲ್ಲ ನಮಗೆ. ನೀವು ಸಮಿತಿಯವರು ಅವ್ರನ್ನ ಕರ್ಕೊಂಡೋಗಿ ನೀವು ಪುನರ್ವಸತಿ ಕಲ್ಪಿಸೋದಾದರೆ ಅವ್ರನ್ನ ಸಂಪರ್ಕಿಸ್ರಿ ಅಂದರು. ಆಗ್ಲಿಂದ ಪ್ರಯತ್ನ ಪಟ್ಟ ಮೇಲೆ ಕಡೆಗೆ ಸಂಪರ್ಕ ಸಿಕ್ತು. ಯಾಕಂದ್ರೆ ಅದು ರೆಡಿಮೇಡ್, ನಮಗೆ ಯಾವ ನೆಟ್ವರ್ಕು ಇರಲಿಲ್ಲ ಅವ್ರನ್ನ ಸಂಪರ್ಕಿಸೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.